ಓಂ ಶಾಂತಿ. ಮುರಳಿಯ ದಿನಾಂಕ 25/6/2022. मीठे बच्चे, सच्चे बाप को अपना सच्चा सच्चा पोता मेल दो. हर बात में श्रीमत लेते रहो, इसमें ही तुम्हारा कल्याण है. ಮಧುರ ಮಕ್ಕಳೇ, ಸತ್ಯ ಲೆಕ್ಕಾಚಾರವನ್ನು ಸತ್ಯ ತಂದೆಗೆ ಒಪ್ಪಿಸಿರಿ. ಪ್ರತಿಯೊಂದು ವಿಷಯದಲ್ಲಿ ಶ್ರೀಮತವನ್ನು ಪಡೆಯಿರಿ. ಇದರಲ್ಲಿಯೇ ನಿಮ್ಮ ಕಲ್ಯಾಣ ಇದೆ. ಸತ್ಯ ತಂದೆಗೆ ನಿಮ್ಮ ಸತ್ಯ ಲೆಕ್ಕಾಚಾರವನ್ನು ಒಪ್ಪಿಸಿರಿ. ಪ್ರತಿಯೊಂದು ಮಾತಿನಲ್ಲಿ ಶ್ರೀಮತವನ್ನು ಪಡೆಯಿರಿ. ಇದರಲ್ಲಿನೇ ನಿಮಗೆ ಕಲ್ಯಾಣ ಇದೆ. ಪ್ರಶ್ನೆ: अभी तुम कौन सा सौदा किस विधि से करते हो? ಈಗ ನೀವು ಯಾವ ವ್ಯಾಪಾರ ಯಾವ ವಿಧಾನದಿಂದ ಮಾಡ್ತೀರಿ? ಉತ್ತರ: सरेंडर बुद्धि बन कहते हो, बाबा मैं आपका हूँ. यह तन मन धन सब आपका है. बाबा फिर कहते, बच्चे स्वर्ग की बादशाही आपकी है. यह है सौदा, परंतु इसमें सच्ची दिल चाहिए, निश्चय भी पक्का चाहिए. अपना सच्चा पोता मेल बाप को देना है. ಸಮರ್ಪಣಾ ಬುದ್ಧಿಯಾಗಿ ತಂದೆಗೆ ಹೇಳ್ತೀರಿ, ನಾನು ನಿಮ್ಮವನು ಅಂತ. ತನು ಮನ ಧನ ಎಲ್ಲವೂ ನಿನ್ನದು ಅಂತ. ಆಗ ಬಾಬಾ ಹೇಳ್ತಾರೆ, ಮಕ್ಕಳೇ ಸ್ವರ್ಗದ ಬಾದಶಾಹಿ ನಿಮ್ಮದಾಗಿದೆ. ಇದೇ ವ್ಯಾಪಾರದ ವಿಧಾನ ಆಗಿದೆ. ನಾವು ಮನಬುದ್ಧಿಯಿಂದ ಅರ್ಪಣೆಯಾಗಬೇಕು, ಜೊತೆಗೆ ತನು ಮನ ಧನದಿಂದ ಅರ್ಪಣೆಯಾಗಬೇಕು. ಎಲ್ಲವನ್ನು ತಂದೆಗೆ ಒಪ್ಪಿಸಬೇಕು. ಆಗ ತಂದೆ ನನ್ನ ಆಸ್ತಿ ಎಲ್ಲವೂ ನಿಮ್ಮದು ಅಂತ ಹೇಳಿಬಿಡ್ತಾರೆ. ಬರೇ ಹೇಳೋದಲ್ಲ, ಕೊಟ್ಟುಬಿಡ್ತಾರೆ. ಇದೇ ಇಲ್ಲಿಯ ವ್ಯಾಪಾರ ಆಗಿದೆ. ಆದರೆ इसमें सच्ची दिल चाहिए, निश्चय भी पक्का चाहिए. अपना सच्चा पोता मेल बाप को देना है. ಇದರಲ್ಲಿ ಸತ್ಯ ಹೃದಯ ಇರಬೇಕು, ನಿಶ್ಚಯ ಪಕ್ಕಾ ಇರಬೇಕು. ತಮ್ಮ ಸತ್ಯ ಲೆಕ್ಕಾಚಾರವನ್ನು ತಂದೆಗೆ ತಿಳಿಸಬೇಕು. ಗೀತ್: ತುಮಿ ಹೋ ಮಾತ ಪಿತಾ. ನೀನೇ ನನಗೆ ತಾಯಿ ತಂದೆ ಆಗಿದೆಯ. ಬಂಧು ಸಖ ಸ್ವಾಮಿ ಶಿಕ್ಷಕನೂ ಆಗಿದೆಯ. अब बाप बैठ बच्चों को समझाते हैं. बच्चे जानते हो कि अभी हम ब्रह्मा कुमार कुमारियाँ श्रीमत का अर्थ तो जान चुके हैं. ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ ಬ್ರಹ್ಮ ಕುಮಾರಿಯರು ನೀವು ಶ್ರೀಮತದ ಅರ್ಥವನ್ನು ತಿಳ್ಕೊಂಡಿದ್ದೀರಿ. तुम हरेक को पता है, बरोबर कल्प परमात्मा आकर ब्रह्मा द्वारा बच्चे अडॉप्ट करते हैं. तुम अडॉप्टेड ब्राह्मण ठहरे, गोद ली हुई आदि सनातन देवता धर्म जो प्राय लोप हो चुका है, वह श्रीमत पर फिर से स्थापन कर रहे और हूबहू कल्प पहले मुवाफिक जो भी एक्ट चलती है, शिक्षा मिलती है,
कल्प पहले मुवाफिक ड्रामानुसार हम एक्ट कर रहे हैं. ಕಲ್ಪ ಕಲ್ಪಕ್ಕೂ ಪರಮಾತ್ಮ ಬಂದು ಬ್ರಹ್ಮಾರವರ ಮೂಲಕ ನಮಗೆ ಅಡಾಪ್ಟ್ ಮಾಡ್ತಾರೆ. ನಾವು ಈಗ ಪರಮಾತ್ಮನ ಮಡಿಲಿಗೆ ಬಂದಿದ್ದೇವೆ. ದೇವತಾ ಧರ್ಮ ಯಾವುದು ಸಂಪೂರ್ಣ ಪ್ರಾಯ ಲೋಪ ಆಗಿತ್ತು, ಆ ಧರ್ಮವನ್ನು ನಾವು ಮಕ್ಕಳು ಪುನಃ ಶ್ರೀಮತದಿಂದ ಸ್ಥಾಪನೆ ಮಾಡ್ತಾ ಇದ್ದೀವಿ. जो भी एक्ट चलती है, शिक्षा मिलती है, कल्प पहले मुवाफिक ड्रामा अनुसार हम एक्ट कर रहे हैं. ಈ ಸೃಷ್ಟಿ ನಾಟಕದಲ್ಲಿ ಏನು ನಡೀತಾ ಇದೆ, ತಂದೆಯಿಂದ ಯಾವ ಶಿಕ್ಷಣ ಸಿಗ್ತಾ ಇದೆ, ಪ್ರತಿಯೊಂದು ಸಹ ಕಲ್ಪದ ಹಿಂದಿನಂತೆ ರಿಪೀಟ್ ಆಗ್ತಾ ಇದೆ. जानते हो हम अपना दैवी स्वराज्य स्थापन कर रहे हैं, जो जितना पुरुषार्थ करेंगे, क्योंकि सेना में कोई सतो प्रधान पुरुषार्थी, कोई सतो, कोई रजो पुरुषार्थी है, कोई महारथी, कोई घोड़े सवार, कोई प्यादे, यह नाम दिए जाते हैं. ಇದು ಒಂದು ಸೈನ್ಯ ಆಗಿದೆ. ಈ ಸೇನೆಯಲ್ಲಿ ಕೆಲವರು ಸತೋಪ್ರಧಾನ ಪುರುಷಾರ್ಥಿಗಳು, ಕೆಲವರು ಸತೋ ಸಾಮಾನ್ಯ ಪುರುಷಾರ್ಥಿಗಳು, ಕೆಲವರು ರಜೋ ಪುರುಷಾರ್ಥಿಗಳು ಆಗಿದ್ದಾರೆ. ಸತೋಪ್ರಧಾನ ಪುರುಷಾರ್ಥಿಗಳಿಗೆ ಮಹಾರಥಿ ಅಂತ ಹೇಳಲಾಗಿದೆ. ಸತೋ ಸಾಮಾನ್ಯ ಪುರುಷಾರ್ಥಿಗಳಿಗೆ ಕುದುರೆ ಸವಾರರು ಅಂತ ಹೇಳಲಾಗಿದೆ. ರಜೋಗುಣದ ಪುರುಷಾರ್ಥಿಗಳಿಗೆ ಕಾಲಾಳುಗಳು ಅಂತ ಹೇಳಲಾಗ್ತದೆ. अब यहाँ स्थूल हथियार आदि कुछ चलाने नहीं, हम है ಗುಪ್ತ ಸೇನಾ. ಇಲ್ಲಿ ನಮ್ಮ ಕೈಗಳಲ್ಲಿ ಯಾವುದೇ ಸ್ಥೂಲ ಆಯುಧಗಳು ಇಲ್ಲ, ನಾವು गुप्त सैनिकरागिದ್ದೇವೆ. देवियों को हथियार जो दिखाते हैं वह है ज्ञान के अस्त्र शस्त्र. हथियारों का जिस्मानी बाहुबल हो गया. मनुष्यों को यह पता नहीं कि स्थूल तलवार आदि नहीं उठाते हैं, इनको ज्ञान के बाण कहा जाता है. ಬಾಬಾ ಹೇಳ್ತಿದ್ದಾರೆ, ದೇವಿಯರ ಕೈಗಳಲ್ಲಿ ಯಾವ ಆಯುಧಗಳನ್ನು ಅಸ್ತ್ರಶಸ್ತ್ರಗಳನ್ನು ತೋರಿಸಿದಾರೆಯೋ ಅವು ಸ್ಥೂಲವಾದ ಆಯುಧಗಳು ಅಲ್ಲ. ಸಂಗಮ ಯುಗದಲ್ಲಿ ಪರಮಾತ್ಮ ನಮಗೆ ಕೊಡ್ತಿರುವಂತಹ ಜ್ಞಾನದ ಅಸ್ತ್ರಶಸ್ತ್ರಗಳನ್ನು ಭಕ್ತರು ಸ್ಥೂಲ ರೂಪದಲ್ಲಿ ತೋರಿಸಿದ್ದಾರೆ. उनको ज्ञान के बाण कहा जाता है. चतुर्भुज में जो अलंकार दिखाते हैं उसमें भी ज्ञान का शंख है. ಜ್ಞಾನಕ್ಕೇನೆ ಬಾಣ ಅಂತ ಹೇಳಲಾಗ್ತದೆ. ಹೀಗೆ ಆಯುಧಗಳು ಸಹ ಜ್ಞಾನದ ಪ್ರತೀಕ ಆಗಿವೆ. ಜೊತೆಗೆ ಅಲಂಕಾರಗಳು ಸಹ ಜ್ಞಾನದ ಪ್ರತೀಕ ಆಗಿವೆ. ज्ञान का शंख है, ज्ञान का चक्र है, ज्ञान की गदा है, सब ज्ञान की बातें है. ಸಂಗಮ ಯುಗದಲ್ಲಿ ಬಾಬಾ ನಮಗೆ ಜ್ಞಾನದ ಶಂಖನ್ನು ಕೊಡ್ತಾರೆ, ಜ್ಞಾನದ ಚಕ್ರವನ್ನು ಕೊಡ್ತಾರೆ, ಜ್ಞಾನದ ಗದೆ ಕೊಡ್ತಾರೆ. ಇವೆಲ್ಲ ಜ್ಞಾನದ ಮಾತುಗಳಾಗಿವೆ. समझाते गृहस्थ व्यवहार में कमल फूल समान रहो, तो कमल फूल भी देते हैं. तुम प्रैक्टिकल एक्ट में. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಆಗಿರಿ ಅಂತ ಶಿಕ್ಷಣ ಕೊಡ್ತಾರೆ. ಅಂದರೆ ಆ ಕಮಲದ ಹೂವು ಸಹ ನಿಮಗೆ ಬಾಬಾ ಕೊಡ್ತಾರೆ. ಪವಿತ್ರತೆಯೇ
ಕಮಲದ ಹೂವಾಗಿದೆ. ಕಮಲ ಪುಷ್ಪದ ಸಮಾನ ಸಂಸಾರದಲ್ಲಿ ಇದ್ದು ಇಲ್ಲದಂತೆ ನ್ಯಾರ ಪ್ಯಾರ ಆಗಿರಿ, ಪವಿತ್ರ ಆತ್ಮ ಆಗಿರಿ ಅಂತ ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಅದನ್ನು ನಾವು ಪ್ರತ್ಯಕ್ಷ ಜೀವನದಲ್ಲಿ ಈಗ ಅನುಭವ ಮಾಡ್ತಾ ಇದ್ದೀವಿ. ಆ ಅಲಂಕಾರಗಳಿಂದ ಅಲಂಕೃತ ಆಗ್ತಾ ಇದ್ದೀವಿ. तुम्हारी बुद्धि में ज्ञान है, एक बाप को याद करते हो. यह कर्मयोग संन्यास है, अपनी रचना की भी संभाल करनी. ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡ್ತೀರಿ. ನಮ್ಮದು ಕರ್ಮಯೋಗ ಸನ್ಯಾಸ ಆಗಿದೆ, ಕರ್ಮ ಸನ್ಯಾಸ ಅಲ್ಲ. ನೀವೇನು ಗೃಹಸ್ಥ ಜೀವನದಲ್ಲಿ ಮಕ್ಕಳನ್ನು ರಚನೆ ಮಾಡಿದ್ದೀರಿ, ಅವರ ಸಂಭಾಲನೆಯನ್ನು ಸಹ ನೀವೇ ಮಾಡಬೇಕು. तुम समझते हो कि पहले दुख का ही व्यवहार था, एक दो को दुख देते थे. यहाँ का सुख तो काग विष्ठा समान, छी छी विष्ठा के कीड़े बन गए. बच्चे समझते हैं रात दिन का फर्क है. ಮೊದಲು ನೀವು ದುಃಖದ ವ್ಯವಹಾರ ಮಾಡ್ತಿದ್ರಿ, ಪರಸ್ಪರರಿಗೆ ದುಃಖನೇ ಕೊಡ್ತಿದ್ರಿ. ಎಲ್ಲೋ ಕಲಿಯುಗದ ಅಲ್ಪ ಸುಖ ಸಿಕ್ಕಿದರೂ ಅದು ಕಾಗವಿಷ್ಠೆಗೆ ಸಮಾನ ಆಗಿತ್ತು. ಸತ್ಯಯುಗದ ಸುಖ ಮತ್ತು ಕಲಿಯುಗದ ಸುಖದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. बाप हमें स्वर्ग का मालिक बनाते, अभी हम नरक के मालिक हैं. नरक में क्या सुख होगा? तुम बच्चे सुनते और समझते हो. ನರಕದಲ್ಲಿ ಸುಖ ಎಲ್ಲಿದೆ? ಒಂದು ಕಾಲಕ್ಕೆ ನಾವು ಸ್ವರ್ಗದ ಮಾಲೀಕ ಆಗಿದ್ವಿ, ಇವತ್ತು ನರಕದ ಮಾಲೀಕ ಆಗಿದ್ದೀವಿ. ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳು ಕೇಳ್ತೀರಿ ಮತ್ತು ತಿಳ್ಕೋತೀರಿ. ಪಹಲೆ ಪಹಲೆ ತೋ ನಿಶ್ಚಯ ಚಾಹಿಯೆ, ನಿಶ್ಚಯ ಬುದ್ಧಿ विजयंती. निश्चय पक्का होगा तो वह निश्चय में ही रहेगा. एक तो शिव बाबा की याद रहेगी और खुशी का पारा चढ़ा रहेगा. ಬಾಬಾ ಹೇಳ್ತಾರೆ, ಮೊದಲು ಮೊದಲು ನಿಶ್ಚಯ ಬೇಕು. ಜ್ಞಾನದ ಬಗ್ಗೆ, ತಂದೆಯ ಬಗ್ಗೆ, ನಾಟಕದ ಬಗ್ಗೆ ನಿಶ್ಚಯ ಬೇಕು. ಎಷ್ಟೆಷ್ಟು ನಿಶ್ಚಯದಲ್ಲಿ ಇರ್ತೀರಿ ಅಷ್ಟೇ ತಂದೆಯ ನೆನಪು ಮಾಡ್ತೀರಿ. ಆಗ ಖುಷಿಯ ನಶೆನೂ ನಿಮ್ಮಲ್ಲಿ ಏರ್ತಾ ಹೋಗ್ತದೆ. ಸರೆಂಡರ್ ಬುದ್ಧಿ भी होगा. कहते हैं बाबा मैं आपका हूँ, यह तन मन धन सब आपका है. बाप भी कहते स्वर्ग की बादशाही आपकी. ನಿಶ್ಚಯ ಬುದ್ಧಿ ಮಕ್ಕಳು ಸಮರ್ಪಣಾ ಬುದ್ಧಿಯಾಗಿರ್ತಾರೆ. ಅವ್ರು ಹೇಳ್ತಾರೆ, ಬಾಬಾ ಈ ತನು ಮನ ಧನ ಎಲ್ಲವೂ ನಿನ್ನದೇ ಅಂತ. ಆಗ ಬಾಬಾ ಹೇಳ್ತಾರೆ, ಸ್ವರ್ಗದ ರಾಜ್ಯ ನಿಮ್ಮದಾಗಿದೆ. देखो सौदा कैसा है, सच्चा बच्चा बनना पड़े. बाप को सब मालूम पड़े कि बच्चे के पास क्या है, हम क्या देते हैं, तुम्हारे पास क्या है. बाप अच्छी रीति समझाते हैं, मैं गरीब निवाज हूँ. साहूकार धनवान का तो सरेंडर होने में हृदय विदीर्ण हो जाता है. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸತ್ಯ ತಂದೆಯ ಹತ್ತಿರ ಸತ್ಯತೆಯಿಂದ ಇರಬೇಕು. ನಿಮ್ಮ ಲೌಕಿಕದ ಸಂಪಾದನೆ, ಖರ್ಚು ಅಥವಾ ಪ್ರಾಪ್ತಿ ಎಲ್ಲವನ್ನೂ ನೀವು ತಂದೆಗೆ ತಿಳಿಸಬೇಕು. ಬಡ ಮಕ್ಕಳು ಎಲ್ಲ ವಿಚಾರಗಳನ್ನು ತಂದೆಗೆ ಒಪ್ಪಿಸ್ತಾರೆ. ಆದರೆ ಶ್ರೀಮಂತರು
ಆ ರೀತಿಯಲ್ಲಿ ತಮ್ಮ ಲೆಕ್ಕಾಚಾರವನ್ನು ತಂದೆಗೆ ಹೇಳೋದಿಲ್ಲ. ಬಡವರು ಕ್ಷಣದಲ್ಲಿ ಸ್ವಾಹ ಆಗ್ತಾರೆ, ಅರ್ಪಣೆ ಆಗ್ತಾರೆ. ಶ್ರೀಮಂತರು ಅರ್ಪಣೆ ಆಗೋದಿಲ್ಲ. ಅರ್ಪಣೆ ಆಗುವುದರಲ್ಲಿ ಅವರ ಹೃದಯನೇ ಹೊಡಿತಾ ಇರ್ತದೆ. ಗರೀಬ್ झट बतलाते, सौदागरी करते, धंधा आदि जो करते हैं वह अपनी कमाई से 1-2 पैसा व 4 पैसे भी निकालते. ಬಾಬಾ ಹೇಳ್ತಾರೆ, ಶ್ರೀಮಂತರು ತಮ್ಮ ಆಸ್ತಿ ಪಾಸ್ತಿಯ ಲೆಕ್ಕ ತಂದೆಗೆ ತಿಳಿಸೋದಿಲ್ಲ. ಬಡವರು ಹೇಳಿಬಿಡ್ತಾರೆ, ನಮ್ಮ ಸಂಪಾದನೆ ಇಷ್ಟಿದೆ, ಇದರಲ್ಲಿ ನಾನು 4 ಪೈಸೆ 4 ಆಣೆ ತಂದೆಯ ಯಜ್ಞಕ್ಕೆ ಕೊಡ್ತೀನಿ ಅಂತ. जो दान के शौकीन होते वह धर्माओं जास्ती निकालते. जो कुछ करते कहते हैं ईश्वर अर्पणम, इसलिए अल्पकाल का सुख दूसरे जन्म में मिलता है. ಯಾರಲ್ಲಿ ದಾನ ಧರ್ಮ ಮಾಡುವ ಆಸಕ್ತಿ ಇರ್ತದೆ ಅವರು ದಾನ ಮಾಡೋದಕ್ಕಾಗಿ ಸ್ವಲ್ಪ ಹಣವನ್ನು ಪ್ರತಿದಿನ ತೆಗೆದಿಡ್ತಾರೆ. ಕೊನೆಗೆ ಅದನ್ನು ದಾನ ಕೊಡ್ತಾರೆ. ದಾನ ಕೊಡುವಾಗ ಈಶ್ವರ್ ಅರ್ಪಣಂ ಅಂತ ಹೇಳ್ತಾರೆ. ಕೆಲವರು ತಿಂಗಳಿಗೊಮ್ಮೆ ದಾನ ಮಾಡ್ತಾರೆ, ಕೆಲವರು ವರ್ಷಕ್ಕೊಮ್ಮೆ ಮಾಡ್ತಾರೆ. ಅದರ ಪ್ರತಿಯಾಗಿ ಅವರಿಗೆ ಅಲ್ಪಕಾಲದ ಸುಖ ಪ್ರಾಪ್ತಿ ಸಿಗ್ತದೆ. ಆ ಜನ್ಮದಲ್ಲಾದರೂ ಸಿಗ್ತದೆ, ಮತ್ತೊಂದು ಜನ್ಮದಲ್ಲಿ ಆದರೂ ಸಿಗ್ತದೆ. कोई ने कॉलेज धर्मशाला हॉस्पिटल बनाई तो दूसरे जन्म में उसका फ़ायदा मिलता है. उनकी हेल्थ वेल्थ अच्छी रहेगी, कॉलेज में अच्छी रीति पढ़ेंगे, वह सब कुछ मैं देता हूँ. ಕೆಲವರು ಕಾಲೇಜ್ ಕಟ್ಟಿಸ್ತಾರೆ, ಕೆಲವರು ಧರ್ಮ ಛತ್ರಗಳನ್ನು ಕಟ್ಟಿಸ್ತಾರೆ, ಕೆಲವರು ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ. ಅದರಿಂದ ಅವರಿಗೆ ಆರೋಗ್ಯ ಭಾಗ್ಯದ ಪ್ರಾಪ್ತಿಯಾಗ್ತದೆ. ಒಳ್ಳೆಯ ರೀತಿಯಿಂದ ಅವರು ಮತ್ತೊಂದು ಜನ್ಮದಲ್ಲಿ ಓದ್ತಾರೆ. ಅದೆಲ್ಲವನ್ನೂ ಸಹ ನಾನೇ ಕೊಡ್ತೀನಿ. ಸಾಕ್ಷಾತ್ಕಾರ ಭಿ ಮೈ ಕರಾತಾ ಹೂಂ, ಹರ್ ಏಕ್ ಕಾ ಹಿಸಾಬ್ ಕಿತಾಬ್ ಭಿ मेरे पास है. ड्रामानुसार पहले से ही नूंधा है. धन जास्ती है तो मंदिर आदि भी बनाते. वह हुआ धर्माऊ निकलना. अपने कारखाने आदि की कमाई से कुछ पैसा निकाल मंदिर बनवाते. कोई फिर कॉलेज आदि बनवाते. कहेंगे ईश्वर अर्थ दान करता तो ಈಶ್ವರ್ ರಿಟರ್ನ್ ಮೇ ದೇಗ. ಹಣ ಇದ್ದವರು ಮಂದಿರಗಳನ್ನು ಕಟ್ಟಿಸ್ತಾರೆ. ಕಾರ್ಖಾನೆಯಿಂದ ಬರುವ ಸಂಪಾದನೆಯಲ್ಲಿ ಸ್ವಲ್ಪ ಸಂಪಾದನೆಯನ್ನು ಹಣವನ್ನು ಮಂದಿರ ಕಟ್ಟಲಿಕ್ಕೆ ದಾನ ಮಾಡ್ತಾರೆ. ದಾನ ಮಾಡುವಾಗ ನಾನು ಈಶ್ವರನ ಸಲುವಾಗಿ ಕೊಡ್ತಿದ್ದೀನಿ ಅಂತ ತಿಳ್ಕೊತಾರೆ. ಅದಕ್ಕಾಗಿ ಅದರ ಪ್ರತಿಫಲವನ್ನು ಸಹ ಈಶ್ವರನೇ ಕೊಡ್ತಾನೆ. ಬಹುತ್ ಮನುಷ್ಯ ಕಹತೆ हम निष्काम सेवा करते, परंतु निष्काम तो होती नहीं. निष्काम अक्षर कहाँ से निकला. ಇನ್ನು ಕೆಲವರು ಹೇಳ್ತಾರೆ, ನಾವು ಫಲದ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಸೇವೆ ಮಾಡ್ತೀವಿ, ನಿಸ್ವಾರ್ಥ ಸೇವೆ ಮಾಡ್ತೀವಿ. ಬಾಬಾ ಹೇಳ್ತಾರೆ, ನಿಷ್ಕಾಮ ಸೇವೆ ಯಾವ ಮನುಷ್ಯರಿಂದನೂ ಆಗೋದಿಲ್ಲ. ಮನುಷ್ಯರು ಮಾಡುವ ಪ್ರತಿಯೊಂದು ಸೇವೆಗೆ, ದಾನಕ್ಕೆ, ಪುಣ್ಯಕ್ಕೆ ಪ್ರತಿಫಲ ಇದೆ. ನಿಷ್ಕಾಮ ಶಬ್ದ ಬಾಪ್ನೆ ಸಮझाया है. निष्काम सेवा तो हो नहीं सकती, हर एक को फल जरूर मिलता है. ನಿಷ್ಕಾಮ ಎಂಬ ಶಬ್ದ
ಶಿವ ಬಾಬಾ ಉಪಯೋಗಿಸ್ತಾರೆ. ಪರಮಾತ್ಮ ಮಾಡುವ ಸೇವೆ ಮಾತ್ರ ನಿಷ್ಕಾಮ ಸೇವೆ ಆಗಿದೆ. ಯಾಕೆ ಅಂದರೆ ಅವನಿಗೆ ಸೇವೆಯ ಪ್ರತಿಫಲ ಸಿಗೋದಿಲ್ಲ. ಅವನಲ್ಲಿ ಯಾವ ಕಾಮನೆಗಳು ಇರೋದಿಲ್ಲ. ಅವನು ಮಾಡುವ ಸೇವೆ ಕರ್ಮ ಎಲ್ಲವೂ ನಿಷ್ಕಾಮ ಆಗಿರ್ತದೆ. ಆದರೆ ಮನುಷ್ಯರು ಮಾಡುವ ಯಾವ ಕರ್ಮನೂ ನಿಷ್ಕಾಮ ಆಗಿರೋದಿಲ್ಲ, ನಿಷ್ಫಲ ಆಗಿರೋದಿಲ್ಲ. ಮಾಡಿದ ಸೇವೆಗೆ, ಮಾಡಿದ ಕರ್ಮಕ್ಕೆ ಅವಶ್ಯವಾಗಿ ಫಲ ಸಿಗ್ತದೆ. अब तुम्हें गृहस्थ व्यवहार भी संभालना है, नौकरी भी करनी है, बच्चों को पोता मेलादि बाप को देना है. कितना बचता है, बाप कहेंगे अच्छा तुम गरीब हो, आमदनी आदि है नहीं, अपनी रचना की भी पालना पूरी नहीं कर सकते हो, अच्छा तुम 1 पैसा दे देना, यही तुम्हारी ಅವಿನಾಶಿ 21 ಜನ್ಮೋं की ಕಮಾಯಿ. ನಿಮ್ಮ ಒಂದು ಉದ್ಯೋಗ ವ್ಯಾಪಾರನೂ ನೀವು ಮಾಡಬೇಕು. ಅದರಿಂದ ಬರುವ ಆದಾಯ ಎಷ್ಟು ಏನು ಅಂತನೂ ತಂದೆಗೆ ತಿಳಿಸ್ಬೇಕು. ಒಂದು ವೇಳೆ ನೀವು ಬಡವರಾಗಿದ್ದರೆ ನಿಮ್ಮ ಪರಿವಾರದ ಪಾಲನೆಯೂ ನಿಮಗೆ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ 1 ಪೈಸೆ ಕೊಡಿ ಅಂತ ಹೇಳ್ತಾರೆ ಬಾಬಾ. ಜಾಸ್ತಿ ಕೊಡಬೇಡಿ, 1 ಪೈಸೆ ಕೊಡಿ. ಆ 1 ಪೈಸೆಗೆ ನಾನು 21 ಜನ್ಮದ ಪ್ರಾಪ್ತಿ ಕೊಡ್ತೀನಿ. ವಹ ಹೋತಿ ಥಿ ಅಲ್ಪಕಾಲ್ ಸುಖ ಕೆ ಲಿಯೆ, ಯಹ ಹೇ 21 ಜನ್ಮೋं के लिए और यह है ಡೈರೆಕ್ಟ್. ಭಕ್ತಿಯಲ್ಲಿ ನೀವು ದಾನ ಧರ್ಮ ಮಾಡ್ತಿದ್ರೆ ಅಲ್ಲಿನೂ ನಿಮಗೆ ಪ್ರಾಪ್ತಿ ಆಗ್ತಿತ್ತು. ಆದರೆ ಅದು ಅಲ್ಪಕಾಲದ ಪ್ರಾಪ್ತಿ ಆಗ್ತಿತ್ತು, ಅಲ್ಪಕಾಲದ ಸುಖ ಸಿಗ್ತಿತ್ತು. ಇಲ್ಲಿ 21 ಜನ್ಮದ ಪ್ರಾಪ್ತಿ ಇದೆ. ಅದು ನೀವು ನೇರವಾಗಿ ಪರಮಾತ್ಮನಿಗೆ ಕೊಡ್ತಾ ಇದ್ದೀರಿ. ಆದ್ದರಿಂದ ಆ ಪರಮಾತ್ಮನಿಂದ ನಿಮಗೆ 21 ಜನ್ಮಗಳ ಸುಖ, ಶಾಂತಿ, ಆಯುಷ್ಯ, ಹೆಲ್ತ್, ವೆಲ್ತ್ ಎಲ್ಲವೂ ಸಿಗ್ತದೆ. बाप कहते तुमको बीज तो बोना ही है, सुधा मैंने मुट्ठी चावल दिया, 21 जन्मों के लिए महल मिल गया, क्योंकि गरीब था. ಆದರೆ ಧನ ಸೇವೆಯ ಬೀಜ ಅವಶ್ಯವಾಗಿ ನೀವು ಹಾಕಲೇಬೇಕು. 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ನಿಮ್ಮ ಸಂಪಾದನೆಯ ಆಧಾರದ ಮೇಲೆ ನೀವು ಧನ ಸೇವೆಯ ಬೀಜ ಹಾಕಬೇಕು. ಸಂಗಮ ಯುಗದಲ್ಲಿ ಆ ಬೀಜ ಹಾಕಿದರೆ ಮಾತ್ರ 21 ಜನ್ಮಕ್ಕಾಗಿ ಅದರ ಅವಿನಾಶಿ ಫಲ ನಿಮಗೆ ದೊರೀತದೆ. ಸುಧಾಮನ ಕಥೆ ಏನಿದೆ ಅದು ನಮ್ಮ ಕಥೆಯಾಗಿದೆ. ಅವನು ಕೃಷ್ಣನಿಗೆ 1 ಮುಷ್ಟಿ ಅವಲಕ್ಕಿ ಕೊಟ್ಟಿದ್ದಕ್ಕಾಗಿ ಅವನಿಗೆ ಚಿನ್ನದ ಅರಮನೆ ಸಿಕ್ಕಿತ್ತು. ಕ್ಯೋಂಕಿ ಗರೀಬ್ ಥಾ. ಅವನು ಕೃಷ್ಣನಿಗೆ ವಜ್ರ ವೈಡೂರ್ಯಗಳನ್ನು ಕೊಡಲಿಲ್ಲ. 1 ಮುಷ್ಟಿ ಅವಲಕ್ಕಿ ಮಾತ್ರ ಪ್ರೀತಿಯಿಂದ ಕೊಟ್ಟ. ಅದಕ್ಕಾಗಿ ಅವನಿಗೆ ಬಂಗಾರದ ಅರಮನೆಯೇ ಸಿಕ್ಕಿತ್ತು ಅಂತ ಕಥೆ ಕೇಳ್ತೀವಿ. ಸಾವ್ಕಾರ್ ಹೀರೆ ಕಿ ಮುಟ್ಟಿ ದೇ तो बात एक ही है, बाप कुछ कहते नहीं, हर एक को अपने अपने डायरेक्शन देते. ಬಡವರ 1 ಮುಷ್ಟಿ ಅವಲಕ್ಕಿ, ಶ್ರೀಮಂತರ 1 ಮುಷ್ಟಿ ವಜ್ರಗಳು, ಎರಡೂ ಒಂದೇ ಅಂತ ಹೇಳ್ತಾರೆ ಬಾಬಾ. ಅವರವರ ಪರಿಸ್ಥಿತಿ, ಆದಾಯ, ವಾತಾವರಣ ಎಲ್ಲವನ್ನು ನೋಡಿ ಬಾಬಾ ಸೇವೆಗೆ ಸಲಹೆ ಕೊಡ್ತಾರೆ. ತುಮ್ ಇತನಾ ಕರೋ, पूछते भी खर्चा कैसे चलता है, थोड़ा बचता है तो उसी अनुसार राय दें. ಬಾಬಾ ಕೇಳ್ತಾರೆ,
ನಿನ್ನ ಆದಾಯ ಎಷ್ಟಿದೆ, ಎಷ್ಟು ಖರ್ಚಾಗ್ತದೆ, ಎಷ್ಟು ಉಳೀತದೆ, ಅದರಲ್ಲಿ ಆಪತ್ಕಾಲದ ಧನ ಅಂತ ಸ್ವಲ್ಪ ತೆಗೆದಿಡ್ರಿ, ಉಳಿದಿದ್ದನ್ನು ಬಾಬನೇ ಯಜ್ಞಕ್ಕೆ ಕೊಡಿ ಅಂತ ಬಾಬಾ ಡೈರೆಕ್ಷನ್ ಕೊಡ್ತಾರೆ. आईवेल के लिए आईवेल काम में आए, इसलिए भी ಡೈರೆಕ್ಷನ್ ದೇತೆ हैं. ಕಷ್ಟದ ಸಮಯದಲ್ಲಿ ಹಣ ಬೇಕು ಅಂತನೂ ಸ್ವಲ್ಪ ಜಮಾ ಇಟ್ಕೊಳ್ಳಿಕ್ಕೆ ಬಾಬಾ ಹೇಳ್ತಾರೆ. ಬಾಕಿ ಇತನಾ ಕರೋ ಫಿರ್ ಹಮ್ ರೆಸ್ಪಾನ್ಸಿಬಲ್ ಹೈ. ಉಳಿದಿದ್ದನ್ನು ಯಜ್ಞಕ್ಕೆ ದಾನ ಮಾಡಿರಿ, ಸೇವೆ ಮಾಡಿ ಸಫಲ ಮಾಡ್ಕೊಳ್ಳಿ, ಉಳಿದ ಜವಾಬ್ದಾರಿಯೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಬಾಬಾ ಹೇಳ್ತಾರೆ. अच्छा घर में कोई हॉल बनाओ जिसमें बच्चियां आकर सर्विस करें. हॉस्पिटल बहुत बड़े बड़े बनाते, इनको भी बड़ा बनाना पड़ेगा. ನಿಮ್ಮ ಮನೆ ದೊಡ್ಡದಾಗಿದ್ದರೆ ಅಲ್ಲಿ ಒಂದು ಹಾಲನ್ನು ಕಟ್ಟಿಸ್ರಿ. ಅಲ್ಲಿ ಬ್ರಹ್ಮಕುಮಾರಿಯರು ಬಂದು ಸೇವೆ ಮಾಡಲಿ. ಆಸ್ಪತ್ರೆಗಳನ್ನು ಕಟ್ಟಿಸೋರು ಕೆಲವರು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ, ಕೆಲವರು ಚಿಕ್ಕ ಚಿಕ್ಕ ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ. ಬಾಬಾ ಹೇಳ್ತಾರೆ, ಪರಮಾತ್ಮನ ಯಜ್ಞ ಅಥವಾ ಸೇವಾ ಕೇಂದ್ರ ಅಂದರೆ ಇದು ಒಂದು ಕಡೆ ಆಸ್ಪತ್ರೆನೂ ಆಗಿದೆ, ಒಂದು ಕಡೆ ಕಾಲೇಜು ಆಗಿದೆ, ಶಾಲೆ ಆಗಿದೆ. ಜೈಸಾ ಜೈಸಾ ಗಾಂವ್ ವೈಸಿ ವೈಸಿ ಚೀಸ್. ನಿಮ್ಮ ಊರು ಎಷ್ಟು ದೊಡ್ಡದಿರ್ತದೆ, ನಿಮ್ಮ ಮನೆ ಎಷ್ಟು ದೊಡ್ಡದಿರ್ತದೆ, ಅಲ್ಲಿ ಬರುವಂಥ ಜನ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಅದನ್ನು ನೋಡಿ ಬಾಬಾ ನಿಮಗೆ ಸಲಹೆ ಕೊಡ್ತಾರೆ. ಸಾಧು ಸಂತೋं को तो इन बातों का नहीं रहता, उनको जो देते हैं वह अपने ही काम में लगाएंगे, अपने संन्यास कुल की वृद्धि करेंगे, अखाड़े बनाएंगे. ಬಾಬಾ ಹೇಳ್ತಾರೆ, ಸಾಧು ಸಂತರು ಈ ಥರ ಆಸ್ಪತ್ರೆಗಳನ್ನಾಗಲಿ ಛತ್ರಗಳನ್ನಾಗಲಿ ಅಥವಾ ಕಾಲೇಜ್ಗಳನ್ನು ಕಟ್ಟಿಸ್ಲಿಕ್ಕೆ ಹೋಗೋದಿಲ್ಲ. ಈಗಿನ ಮಠಾಧೀಶರು ಕಟ್ಟಿಸ್ತಾ ಇದ್ದಾರೆ, ಆದರೆ ಹಳೆ ಕಾಲದ ಸಾಧು ಸಂತರು ಆ ಥರ ಏನೂ ಸಹ ಕಟ್ಟಿಸ್ತಿರಲಿಲ್ಲ. ಕೊಟ್ಟಿದ್ದ ಹಣವನ್ನು ತಮಗಾಗಿ ಉಪಯೋಗಿಸ್ಕೊಳ್ತಿದ್ರು, ಸನ್ಯಾಸ ಕುಲದ ವೃದ್ಧಿ ಮಾಡ್ತಿದ್ರು. ಯಹಾ ಜೋ ಜಿತನಿ ಮೆಹನತ್ ಕರೆಂಗೆ ಉತನಾ ಮಾಲಿಕ್ ಬನೆಂಗೆ. ಆದರೆ ಇಲ್ಲಿ ಮಾತ್ರ ಎಷ್ಟೆಷ್ಟು ನೀವು ಪರಿಶ್ರಮ ಪಡ್ತೀರಿ ಅಷ್ಟೇ ಸ್ವರ್ಗದ ಮಾಲೀಕ ಆಗ್ತೀರಿ. जो बच्चे हैं सबको बाप से वर्षा मिलता है. तुम भूल गए थे कितना भटकते थे, ठिक्कर बित्तर में जाकर ढूंढते ढूंढते अपनी टांगे ही थका देते थे. यह भी ड्रामा में नूंद है, फिर भी ऐसा ही होगा. ಬಾಬಾ ಹೇಳ್ತಾರೆ, ನೀವು ನನಗೆ ಮರ್ತಿರುವ ಕಾರಣ ಭಕ್ತಿಯಲ್ಲಿ ಎಷ್ಟೊಂದು ಅಲ್ದಿದ್ದೀರಿ. ಕಲ್ಲು ಮಣ್ಣು ಗಿಡ ಮರಗಳಲ್ಲಿ ನನ್ನನ್ನು ಹುಡುಕಿದ್ದೀರಿ, ಅಲೆದಾಟದಿಂದ ಸುಸ್ತಾಗಿದ್ದೀರಿ. ಆದರೆ ಅದು ಸಹ ನಾಟಕದಲ್ಲಿ ನಿಗದಿಯಾಗಿತ್ತು. ಭಕ್ತಿ ಮಾರ್ಗ ಮೇ ಭಿ ಫಲ್ ದೇನೆ ವಾಲಾ ಮೈ ಹೂಂ, ಪತ್ಥರ್ ಕಿ ಜಡ ಮೂರ್ತಿ ಕ್ಯಾ ದೇಗಿ. ಭಕ್ತಿಯಲ್ಲೂ ಸಹ ಫಲ ಕೊಡೋನು ನಾನೇ ಆಗಿದ್ದೀನಿ, ಕಲ್ಲಿನ ಮೂರ್ತಿ ಯಾವ ಫಲ ಕೊಡ್ತದೆ. ಅಭಿ ತುಮ್ ಶೂದ್ರ ಸೆ ಬ್ರಾಹ್ಮಣ ಬನೆ ಹೋ, कल्प कल्प भी बनेंगे. बाप समझाते हैं इस समय सारा झाड़ जड़ जड़ीभूत अवस्था को पाया हुआ है, अभी यह खलास होना है. जो देवता धर्म है नहीं वह फिर से स्थापन होना है.
कल्प कल्प बाप आकर स्थापन करते, परंतु इनका वर्णन ಕಾಯ್ದೆಸೀರ್ ಹೇ ನೈ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಮಾನವರ ವಂಶವೃಕ್ಷ ಜರ್ಜರಿತ ಆಗಿದೆ. ಮುಂದೆ ಇದು ನಾಶ ಆಗಲಿದೆ. ಅದಕ್ಕಾಗಿ ಪರಮಾತ್ಮ ಬಂದು ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದರ ವರ್ಣನೆ ಅಲ್ಲಿ ಇಲ್ಲಿ ಶಾಸ್ತ್ರಗಳಲ್ಲಿ ಇದೆ, ಆದರೆ ಅದು ಯಥಾರ್ಥವಾಗಿ ಇಲ್ಲ. ನಂಬರ್ 1 बात है भगवान एक है. सर्वव्यापी के ज्ञान से भक्ति भी नहीं चलती. ओ गॉड किसको कहते? सर्वव्यापी है तो ओ गॉड भी कह नहीं सकते. ಮೊದಲನೇ ವಿಚಾರ, ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟು, ಸರ್ವವ್ಯಾಪಿಯ ಜ್ಞಾನದಿಂದ ಭಕ್ತಿಯೂ ಸುಳ್ಳಾಗ್ತದೆ. ಭಕ್ತಿಯಲ್ಲಿ ಹೇ ಭಗವಂತ, ಹೇ ಪರಮಾತ್ಮ ಅಂತ ಕರೀತಾರೆ, ಅದು ತಪ್ಪಾಗ್ತದೆ. ಸರ್ವವ್ಯಾಪಿ ಅಂದರೆ ಭಕ್ತರೂ ಪರಮಾತ್ಮ ಮತ್ತು ಯಾರ ಭಕ್ತಿ ಮಾಡ್ತಾ ಇದ್ದಾರೋ ಅವರೂ ಪರಮಾತ್ಮ ಅಂದರೆ ಅದು ಹೇಗೆ ಸಾಧ್ಯ? ಹಾಗಾದರೆ ಎಲ್ಲರಿಗೂ ಸರ್ವವ್ಯಾಪಿ ಪರಮಾತ್ಮ ಅಂತ ಹೇಳಬೇಕು ವಿನಃ ಭಕ್ತರು ಬೇರೆ ಭಗವಂತ ಬೇರೆ ಅನ್ನುವ ವಿಚಾರನೆ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಬಾ. ಏಕ್ ತರಫ್ ಗಾತೆ ಪತಿತ ಪಾವನ್ ಆವ್, बाप आते हैं पावन बनाने, तुम पावन बन रहे, दुख में सब स्मरण करते हैं, आफतें आती है तब याद करते हैं हे भगवान, परंतु जानते नहीं. ಒಂದು ಕಡೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಅಂತ ಕೇಳ್ಕೋತಾರೆ. ದುಃಖ ಬಂದಾಗ, ಕಷ್ಟಗಳು ಬಂದಾಗ ಆ ಭಗವಂತನನ್ನು ನೆನಪು ಮಾಡ್ತಾರೆ. ಅಂದ ಮೇಲೆ ಅರ್ಥ ಆಗ್ತದೆ, ಆ ದುಃಖಿ ಆತ್ಮರಲ್ಲಿ, ಪತಿತ ಮನುಷ್ಯರಲ್ಲಿ, ಪತಿತ ವಸ್ತುಗಳಲ್ಲಿ ಪರಮಾತ್ಮ ಇರೋದಿಲ್ಲ. ಅಭಿ ಯಹ ಕಯಾಮತ್ ಕಾ ಸಮಯ ಹೈ, ಹಿಸಾಬ್ ಕಿತಾಬ್ ಚುಕ್ತು ಹೋನಾ ಹೈ, सब कब्र दाखिल है, बाप आकर जगाते हैं, यह ज्ञान कोई के पास है नहीं. ಈಗ ವಿನಾಶದ ಸಮಯ ಬಂದಿದೆ. ಎಲ್ಲರ ಲೆಕ್ಕಾಚಾರ ಚುಕ್ತು ಆಗಬೇಕಾಗಿದೆ. ಎಲ್ಲರೂ ಸ್ಮಶಾನವಾಸಿಯಾಗಿದ್ದಾರೆ, ಸ್ಮಶಾನದಲ್ಲಿ ಮಲಗಿದ್ದಾರೆ. ಬಾಬಾ ಬಂದು ಎಲ್ಲರನ್ನೂ ಎಬ್ಬಿಸ್ತಾರೆ. ಈ ಜ್ಞಾನ ಯಾರ ಹತ್ತಿರನೂ ಇಲ್ಲ. ಆಗೆ ಆತೆ रहेंगे, बनते रहेंगे, ವೃದ್ಧಿ ಹೋತಿ रहेगी. ಆದರೆ ಮುಂದೆ ಸಮಯ ಬಂದಾಗ ಬಹಳ ಜನ ಬರೋರಿದ್ದಾರೆ, ಬಾಬನ ಮಕ್ಕಳಾಗೋರಿದ್ದಾರೆ. ಪರಿವಾರದ ಸಂಖ್ಯೆ, ಬಾಬನ ಮಕ್ಕಳ ಸಂಖ್ಯೆ ವೃದ್ಧಿಯಾಗಲಿದೆ. बाबा से पूछ सकते हैं, मैं इस हालत में क्या पद पाऊंगा. अपनी अवस्था खुद भी समझ सकते हैं, अभी मार्जिन बहुत है. ಮಕ್ಕಳು ತಂದೆಗೆ ಕೇಳಬಹುದು, ಈ ಸಮಯದಲ್ಲಿ ನಾನು ದೇಹ ಬಿಟ್ಟರೆ ನನ್ನ ಪದವಿ ಯಾವುದು? ತಂದೆಗೆ ಕೇಳೋದಷ್ಟೇ ಅಲ್ಲ, ತಮ್ಮ ಅವಸ್ಥೆಯ ಬಗ್ಗೆ ತಾವೇ ತಿಳ್ಕೋಬಹುದು. ಬಾಬಾ ಹೇಳ್ತಾರೆ, ಇನ್ನೂ ಪುರುಷಾರ್ಥ ಮಾಡಿ ನಂಬರ್ 1 ಸ್ಥಾನ ಪಡೀಲಿಕ್ಕೆ ಅವಕಾಶ ಇದೆ. ಪರಿಪೂರ್ಣ अंत में होंगे, इम्तिहान पूरा होगा, फिर लड़ाई शुरू हो जाती है. जब तुम नज़दीक होंगे तब बहुतों को साक्षात्कार होता रहेगा. एक दो समझ जाएंगे कि यह क्या पद पाएंगे. समझ की बात है ना. ವಿನಾಶದ ಸಮಯ ಹತ್ತಿರ ಬಂದಾಗ
ನಿಮ್ಮ ಪರೀಕ್ಷೆ ಪೂರ್ಣ ಆದಾಗ ಯುದ್ಧ ಶುರುವಾಗ್ತದೆ. ಆಗ ಸಾಕ್ಷಾತ್ಕಾರದ ಆಟನೂ ಶುರುವಾಗ್ತದೆ. ನಿಮ್ಮ ಪದವಿಯ ಸಾಕ್ಷಾತ್ಕಾರನೂ ನಿಮಗಾಗ್ತದೆ. ಪರಸ್ಪರರ ಪದವಿ ಏನು, ಪುರುಷಾರ್ಥ ಏನು ಅನ್ನೋದು ಸಹ ಸಾಕ್ಷಾತ್ಕಾರದ ಮೂಲಕ ಗೊತ್ತಾಗ್ತದೆ. अब बाप कौड़ी से हीरा बनाने के लिए समझदार बनाते हैं. कहते बच्चे यह युद्ध का मैदान है, तूफान तो बहुत आएंगे. ಈಗ ಬಾಬಾ ಮಕ್ಕಳನ್ನು ಕವಡೆಯಿಂದ ವಜ್ರ ಸಮಾನ ಮಾಡಲಿಕ್ಕಾಗಿ ಜ್ಞಾನ ಕೊಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಇದು ಯುದ್ಧದ ಮೈದಾನ ಆಗಿದೆ. ಬಿರುಗಾಳಿ ಬರುವುದು. ಸಭಿ बीमारियां बाहर निकलेगी. अपने हुनर में होशियार बनो. उस्ताद कोई मदद नहीं करेंगे. हार अथवा जीत पाना तुम्हारे हाथ में है. उस्ताद कहते यह माया की युद्ध है, माया बहुत पछाड़ेगी. ತಂದೆ ಹೇಳ್ತಾರೆ, ಈಗಿನ್ನೂ ನಾನು ಶಿಕ್ಷಣ ಕೊಡ್ತಿದ್ದೀನಿ, ಆದರೆ ಪರೀಕ್ಷೆಯ ಸಮಯ ಬಂದಾಗ ನಾನು ಏನೂ ಸಹಾಯ ಮಾಡೋದಿಲ್ಲ. ನೀವೇ ಯುದ್ಧ ಮಾಡಿ ಗೆಲ್ಲಬೇಕು. ಆ ಸಮಯದಲ್ಲಿ ನಾನು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮೊದಲು ಶಿಕ್ಷಣ ಕೊಡ್ತಾರೆ, ಆದರೆ ಪರೀಕ್ಷೆಯ ಸಮಯದಲ್ಲಿ ಯಾವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಿಲ್ಲ. ಆ ಥರ ಬಾಬಾ ಹೇಳ್ತಾರೆ, ಅನೇಕ ರೀತಿಯ ವಿಘ್ನಗಳು ಬರಬಹುದು, ಸಮಸ್ಯೆಗಳು ಬರಬಹುದು, ಒಳಗಿರುವ ಕಾಯಿಲೆ ಹೊರಗೆ ಬರಬಹುದು. ಆದರೆ ನೀವು ಯುದ್ಧ ಬಿಡಬಾರದು, ಪುರುಷಾರ್ಥ ಮಾಡೋದನ್ನು ಬಿಡಬಾರದು. कोई कोई 5-6 वर्ष ठीक चलते चलते फिर ऐसा जोर से तूफान आएगा जो नींद भी फिटा देंगे. बहादुर को थकना नहीं, फेल नहीं होना है. 5-6 ವರ್ಷಗಳ ನಂತರನೂ ಪುರುಷಾರ್ಥ ಮಾಡ್ತಾ ಮಾಡ್ತಾ ಜೋರಾಗಿ ಬಿರುಗಾಳಿ ಬರುವುದು. ನಿಮ್ಮ ನಿದ್ದೆನೇ ಮಾಯೆ ಕೆಡಿಸಿಬಿಡುವುದು. ಆದರೆ ಬಹದ್ದೂರ ಮಕ್ಕಳು ಮಾಯೆಗೆ ಹೆದರೋದಿಲ್ಲ, ಸುಸ್ತಾಗೋದಿಲ್ಲ, ಫೇಲ್ ಆಗೋದಿಲ್ಲ. ಇಸ್ ಪರ್ ಛೋಟೆ ಛೋಟೆ ನಾಟಕ ಭಿ ದಿಖಾತೆ हैं. कैसे भगवान अपनी तरफ, रावण अपनी तरफ खींचते हैं. तुम याद में रहना चाहते हो, माया तूफान ला देती है, सो तो होगा ही. युद्ध करते रहना है, तुम कर्म योगी हो. ಇದರ ಪ್ರಯುಕ್ತ ಕೆಲವು ನಾಟಕಗಳನ್ನು ನೀವು ತೋರಿಸ್ತೀರಿ. ಭಗವಂತ ತನ್ನ ಕಡೆಗೆ ಎಳಿತಾನೆ, ರಾವಣ ತನ್ನ ಕಡೆಗೆ ಎಳಿತಾನೆ. ನೀವು ಯೋಗ ಮಾಡಲಿಕ್ಕೆ ಬಯಸ್ತೀರಿ, ಮಾಯೆ ಬಿರುಗಾಳಿ ತಂದಾಗ್ತದೆ. ಆದರೆ ನೀವು ಯುದ್ಧ ಮಾಡೋದನ್ನು ಬಿಡಬಾರದು. ನೀವು कर्मयोगिಗಳಾಗಿದ್ದೀರಿ. सवेरे उठकर प्रैक्टिस करो, बाप को याद करो. तुम्हारा युद्ध गुप्त है, सेना भी गुप्त है. अननोन वॉरियर्स बट वेरी वेल नोन. तुम्हारा यादगार यह दिलवाड़ा मंदिर अननोन वॉरियर्स का यादगार मंदिर है. ಬಾಬಾ ಹೇಳ್ತಾರೆ, ಬೆಳಗ್ಗೆ ಎದ್ದು ಬಾಬಾವ್ರನ್ನ ನೆನಪು ಮಾಡುವಂತಹ ಅಭ್ಯಾಸ ಹಾಕ್ಕೊಳ್ಳಿ. ನಿಮ್ಮದು ಗುಪ್ತ ಸೇನೆ ಆಗಿದೆ, ಗುಪ್ತ ಯುದ್ಧ ಆಗಿದೆ. ಎಷ್ಟು ನೀವು ಗುಪ್ತ ಇದ್ದೀರೋ ಅಷ್ಟೇ ಮುಂದೆ ಪ್ರತ್ಯಕ್ಷ ಆಗೋರಿದ್ದೀರಿ, ಪ್ರಸಿದ್ಧಿ ಆಗೋರಿದ್ದೀರಿ. ನಿಮ್ಮ ಸ್ಮಾರಕನೇ ದಿಲ್ವಾಡ ಮಂದಿರ ಇದೆ. तुम्हारा सब है गुप्त, स्थूल तलवार आदि कुछ नहीं.
इसमें सिर्फ बुद्धि का काम है. ನಿಮ್ಮ ಪುರುಷಾರ್ಥನೂ ಗುಪ್ತ ಇದೆ, ನೀವು ಗುಪ್ತ ಇದ್ದೀರಿ, ನಿಮ್ಮ ತಂದೆನೂ ಗುಪ್ತ ಇದ್ದಾರೆ, ಕೊಡುವ ಜ್ಞಾನನೂ ಗುಪ್ತವಾಗಿದೆ. ಇಲ್ಲಿ ಸ್ಥೂಲ ಆಯುಧಗಳ ಮಾತೇ ಇಲ್ಲ. ಇಲ್ಲಿ ಬುದ್ಧಿಯಿಂದ ಕೆಲಸ ಮಾಡಬೇಕು. ಗಾತೆ ಹೇ ಆತ್ಮ ಪರಮಾತ್ಮ ಅಲಗ ರಹೆ ಬಹುಕಾಲ. मनुष्य तो गुरु बनते, लेकिन सद्गुरु एक है निराकार. बाकी वह है कलियुगी कर्मकांड के. ನಿಜವಾದ ಸತ್ಯ ಗುರು ಒಬ್ಬನೇ ಇದ್ದಾನೆ. ಉಳಿದ ಗುರುಗಳು ಕಲಿಯುಗದ ಕರ್ಮಕಾಂಡ ಕಲಿಸುವಂತಹ ಗುರುಗಳಾಗಿದ್ದಾರೆ. ಸಬ್ सीताओं का राम भी एक ही है. अब अपनी अवस्था को देखना है कि हमारे में कोई अवगुण तो नहीं है. ಎಲ್ಲ ಸೀತೆಯರಿಗೆ ರಾಮನು ಒಬ್ಬನೇ ಇದ್ದಾನೆ. ಪ್ರತಿದಿನ ನಿಮ್ಮ ಅವಸ್ಥೆಯನ್ನು ನೋಡ್ಕೊಳ್ಳಿ. ನಿಮ್ಮಲ್ಲಿ ಕ್ರೋಧ ಕಾ ಭೂತ್ ವ ಕಾಮ ಕಾ ಭೂತ ತೋ नहीं है. लिखते हैं पता नहीं क्या होता, तूफान आते हैं. बाबा कहते यह तो आएंगे, बहुत हैरान करेंगे, परंतु तुमको खबरदार रहना है. ನೋಡ್ಕೊಳ್ಳಿ, ನಿಮ್ಮಲ್ಲಿ ಕಾಮ ಕ್ರೋಧದ ಭೂತ ಬಂದು ಪ್ರವೇಶ ಮಾಡಿಲ್ಲ ತಾನೆ. ಮಕ್ಕಳು ಹೇಳ್ತಾರೆ, ಬಾಬಾ ಬಹಳ ವ್ಯರ್ಥ ಸಂಕಲ್ಪಗಳು ಬರ್ತವೆ, ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ಬರ್ತದೆ, ಕೆಟ್ಟ ಕೆಟ್ಟ ಸಂಕಲ್ಪಗಳು ಬರ್ತವೆ. ಆಗ ಬಾಬಾ ಹೇಳ್ತಾರೆ, ಬಿರುಗಾಳಿ ಅಂತೂ ಬರುವುದೇ, ನೀವು ಹೈರಾಣಾಗಬೇಡಿ, ಸುಸ್ತಾಗಬೇಡಿ, ಎಚ್ಚರಿಕೆಯಿಂದ ಇರಿ. ಬಹುತ್ ಕರ್ಕೆ उसको ಬಾಬಾ ಬಾಬಾ ಕಹ ಪುಕಾರ್ತೆ. ಭಕ್ತರು ಸಹ ಆ ಶಿವನಿಗೆ ಬಾಬಾ ಬಾಬಾ ಅಂತಲೇ ಕರೀತಾರೆ. ಶಿವ ಭೋಲಾ ಬಾಬಾ ಅಂತಲೂ ಕರೀತಾರೆ. ದಾದಾ ಔರ್ ಬಾಬಾ. ಬಾಬಾ ಹೇ ರೂಹಾನಿ, ದಾದಾ ಹೇ ಜಿಸ್ಮಾನ್. ಇಲ್ಲಿ ಬಾಪ್ ದಾದಾ ಇದ್ದಾರೆ. ಬಾಬಾ ಅಂದ್ರೇ ನಿರಾಕಾರ ತಂದೆ, ಆತ್ಮಿಕ ತಂದೆ. ದಾದಾ ಅಂದರೆ ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಇರುವಂತಹ ತಂದೆ. वह सुप्रीम रूह इस द्वारा वर्षा देते हैं. अब तुमको स्वदर्शन चक्रधारी भी बनना है. सदर्शन चक्रधारी तुम हो, परंतु अलंकार विष्णु को दे दिया, क्योंकि अभी तुम संपूर्ण नहीं बने हो. ಬಾಬಾ ಹೇಳ್ತಾರೆ, ಸ್ವದರ್ಶನ ಚಕ್ರಧಾರಿ ನೀವಾಗಿದ್ದೀರಿ. ನಾನು ನಿಮಗೆ ಸ್ವದರ್ಶನ ಚಕ್ರ ಕೊಟ್ಟಿದ್ದೀನಿ. ಆದರೆ ಆ ಚಕ್ರ ವಿಷ್ಣುವಿನ ಕೈಯಲ್ಲಿ ತೋರಿಸಿದ್ದಾರೆ. ಯಾಕೆ ಅಂದರೆ ನೀವು ಸಂಗಮ ಯುಗದ ಬ್ರಾಹ್ಮಣರು, ಇನ್ನೂ ಸಂಪೂರ್ಣ ಆಗಿಲ್ಲ. निश्चय चाहिए कि वह हमारा बाप टीचर है. सद्गुरु बन साथ ले जाएंगे. उनका कोई बाप टीचर गुरु नहीं. ಮೊದಲನೇ ನಿಶ್ಚಯ ಬೇಕು. ಪರಮಾತ್ಮ ನಮಗೆ ತಂದೆ, ಗುರು ಮತ್ತು ಶಿಕ್ಷಕ ಆಗಿದ್ದಾನೆ. ಅವನಿಗೆ ಯಾರು ಗುರು, ತಂದೆ ಮತ್ತು ಶಿಕ್ಷಕ ಇಲ್ಲ ಅಂತ ಹೇಳ್ತಾರೆ ಬಾಬಾ. तुमको अब अंधों की लाठी बनना है. कोई भी मित्र संबंधी आदि हो, बात करते करते पूछना है परमात्मा से आपका क्या संबंध है. तुम्हारा लौकिक बाप तो वह है ना, फिर परमात्मा किसका बाप है. तुमको गृहस्थ व्यवहार में रहते भी निर्मोही बनना है.
ನೀವು ಕುರುಡರ ಊರುಗೋಲಾಗಿದ್ದೀರಿ. ಮಿತ್ರ ಸಂಬಂಧಿಕರ ಜೊತೆಗೆ ಮಾತಾಡ್ತಾ ಪರಮಾತ್ಮನ ಬಗ್ಗೆ ಪ್ರಶ್ನೆ ಹೇಳ್ರಿ. ಲೌಕಿಕ ದೇಹಕ್ಕೆ ಲೌಕಿಕ ತಂದೆ ಆಗಿದ್ದಾರೆ, ದೈಹಿಕ ತಂದೆ ಆಗಿದ್ದಾರೆ. ಆತ್ಮಕ್ಕೆ ತಂದೆ ಪರಮಾತ್ಮ ಆಗಿದ್ದಾನೆ. ಹೀಗೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಸಂಬಂಧಿಕರ ಮಧ್ಯದಲ್ಲಿ ಇದ್ದರೂ ಸಹ ನಿರ್ಮೋಹಿಯಾಗಿ ಇರಬೇಕು. अच्छा बाप तो स्वर्ग का रचयिता है, फिर से बेहद का वर्षा देने आया है, यह तुम्हारा हक है. ನಂತರ ಹೇಳ್ರಿ, ಲೌಕಿಕ ತಂದೆ ಲೌಕಿಕದ ಆಸ್ತಿ ಕೊಡ್ತಾರೆ, ಪಾರಲೌಕಿಕ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಸ್ವರ್ಗದ ರಚನೆ ಮಾಡಿ ಆ ಬೇಹದ್ದಿನ ಸ್ವರ್ಗವನ್ನೇ ನಿಮಗೆ ಆಸ್ತಿಯಲ್ಲಿ ಕೊಡ್ತಾರೆ. ಯಹ ತುಮ್ಹಾರಾ ಹಕ್ ಹೈ, ಯಾದ್ ಕರ್ನೆ ಸೆ ತುಮ್ ವಹಾ ಚಲೆ ಜಾಯೆಂಗೆ. ಸ್ವರ್ಗದ ರಾಜ್ಯ ಭಾಗ್ಯ ಪಡೆದುಕೊಳ್ಳುವಂಥದ್ದು ನಿಮಗೂ ಅಧಿಕಾರ ಇದೆ. ತಂದೆಯ ಆಸ್ತಿಯ ಮೇಲೆ ನಿಮಗೂ ಹಕ್ಕಿದೆ. ನೀವು ಆ ತಂದೆಯನ್ನು ನೆನಪು ಮಾಡ್ತಾ ಅವನ ಜೊತೆಗೆ ಹೋಗಿಬಿಡುವಿರಿ. ಕಿತ್ನೆ ಪಾಯಿಂಟ್ಸ್ ಹೈ ಜೋ ಬುದ್ಧಿ ಮೇ ಧಾರಣ್ ಕರ್ನಿ. ಎಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಬಾಬಾ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಆ ಪಾಯಿಂಟ್ಸ್ಗಳನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಧಾರಣೆ ಮಾಡಿ ಜನರಿಗೂ ತಿಳಿಸ್ತಾ ಇರಬೇಕು, ಧಾರಣೆ ಮಾಡಿಸಬೇಕು. अच्छा मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. अंदर में कोई भी काम या क्रोध का अवगुण अगर है तो उसे निकाल सच्चा खुदाई खिदमतगार बनना है. तूफानों में खबरदार रहना है, हार नहीं खानी. ಒಳಗೆ ಏನಾದರೂ ಕಾಮ ಕ್ರೋಧದ ಅವಗುಣ ಇದ್ದರೆ ಅದನ್ನು ತೆಗೆದು ಹಾಕಬೇಕು. ಸತ್ಯ ಈಶ್ವರೀಯ ಸೇವಕ ಆಗಿ ಸೇವೆ ಮಾಡಬೇಕು. ಬಿರುಗಾಳಿಗೆ ಹೆದರಬಾರದು, ಎಚ್ಚರಿಕೆಯಿಂದ ಇರಬೇಕು. ಯಾವತ್ತೂ ಸೋಲಬಾರದು. ಎರಡನೇದು, बाप के डायरेक्शन से सुदा में मिसल चावल मुट्ठी 21 जन्मों की बादशाही लेनी है. ತಂದೆಯ ಆದೇಶದ ಪ್ರಕಾರ ಸುದಾಮನ ಥರ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು 21 ಜನ್ಮದ ರಾಜ್ಯ ಭಾಗ್ಯವನ್ನು ಪಡೆಯಬೇಕು. वरदान. संगठन में न्यारे और प्यारे बनने के बैलेंस द्वारा अचल रहने वाले ನಿರ್ವಿಘ್ನ ಭವ. ಸಂಘಟನೆಯ ಮಧ್ಯದಲ್ಲಿ ಇದ್ದರೂ ನ್ಯಾರ ಮತ್ತು ಪ್ಯಾರ ಆಗುವ ಸಮತೋಲತ್ವದಿಂದ ಅಚಲ ಆಗಿ ಇರುವಂತಹ ನಿರ್ವಿಘ್ನ ಭವ. जैसे बाप बड़े से बड़े परिवार वाला है, लेकिन जितना बड़ा परिवार है उतना ही न्यारा और सर्व का प्यारा है. ऐसे फॉलो फादर करो. ಹೇಗೆ ಶಿವಬಾಬಾ ಬ್ರಹ್ಮ ಬಾಬಾ ಎಂಥ ದೊಡ್ಡ ಪರಿವಾರದವರಾಗಿದ್ದಾರೆ.
ಅಂಥ ದೊಡ್ಡ ಪರಿವಾರದಲ್ಲಿ ಇದ್ದರೂ ಬ್ರಹ್ಮ ಬಾಬಾ ಹೇಗೆ ನ್ಯಾರಾ ಮತ್ತು ಪ್ಯಾರಾ ಆಗಿ ಇರ್ತಿದ್ರು. ಅವರನ್ನು ಫಾಲೋ ಮಾಡಿರಿ. ಸಂಗಠನ್ ಮೇ रहते सदा निर्विघ्न और संतुष्ट रहने के लिए जितनी सेवा उतना ही न्यारापन हो. ಸಂಘಟನೆಯಲ್ಲಿ ಇದ್ದು ಸದಾ ನಿರ್ವಿಘ್ನ ಮತ್ತು ಸಂತುಷ್ಟ ಆಗಿ ಇರಬೇಕಾದರೆ ಸೇವೆ ಮಾಡ್ತಾ ನ್ಯಾರಾ ಮತ್ತು ಪ್ಯಾರಾ ಆಗಿ ಇರಬೇಕು. कितना भी कोई हिलावे, एक तरफ एक डिस्टर्ब करे, दूसरे तरफ दूसरा. कोई सैल्वेशन नहीं मिले, कोई इंसल्ट कर दे, लेकिन संकल्प में भी अचल रहे, तब कहेंगे ನಿರ್ವಿಘ್ನ ಆತ್ಮ. ಎಷ್ಟೇ ವಿಘ್ನಗಳು ಬರಲಿ, ಯಾರೇ ತೊಂದರೆ ಕೊಡಲಿ, ಸಮಸ್ಯೆಗೆ ಸಮಾಧಾನ ಸಿಗದೇ ಇರಲಿ, ಒಬ್ಬರು ಅಪಮಾನನೇ ಮಾಡಲಿ, ನೀವು ಸಂಕಲ್ಪದಿಂದನೂ ಅಲುಗಾಡಬಾರದು. ಸದಾ ಅಚಲ ಆಗಿ ಇರಬೇಕು. ಅಂತಹ ಆತ್ಮರಿಗೆ ನಿರ್ವಿಘ್ನ ಆತ್ಮ ಅಂತ ಹೇಳಲಾಗ್ತದೆ. श्लोगन. देही अभिमानी स्थिति द्वारा तन मन की हलचल को समाप्त करने वाले ही अचल अडोल रहते हैं. ಆತ್ಮ ಅಭಿಮಾನಿ ಸ್ಥಿತಿಯಿಂದ ತನು ಮತ್ತು ಮನಸ್ಸಿನ ಕೋಲಾಹಲವನ್ನು ಸಮಾಪ್ತಿ ಮಾಡುವಂಥವರೇ ಅಚಲ ಅಡೋಲ ಆಗಿರ್ತಾರೆ. ಆತ್ಮ ಅಭಿಮಾನಿ ಸ್ಥಿತಿಯಿಂದ ತನು ಮನದ ಕೋಲಾಹಲವನ್ನು ಸಮಾಪ್ತಿ ಮಾಡುವಂಥವರೇ ಅಚಲ ಅಡೋಲ ಆಗಿ ಇರ್ತಾರೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ವತನದ ನೆನಪಿನಲಿ ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ, ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು, ಪರಿಷ್ಠೆಗಳ ಪ್ರಪಂಚದಲ್ಲಿ
ಪ್ರಪಂಚಕ್ಕೆ ದಿವ್ಯ ಪ್ರಕಾಶವ ಕಂಡೆವು. ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ, ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ ನಿನ್ನ ಹೃದಯದಿ ಇರಿಸಿದೆ. ಬಾಬಾ ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು, ಅಂತರಾಳದಿ ಬೆರೆತೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು.